करुणासिन्धुं सच्चिदानन्ददायकं नमामि सुचिरं नित्यं बालकेश्वर भारती श्रीमज्जगद्गुरु श्री 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 सच्चिदानंद बालकेश्वर भारती महास्वामिने नमः। रामाय रामभद्राय रामचंद्राय वेदसे रघुनाथाय नाथाय सीताय पतये नमः। ಎಲ್ಲ ವೀಕ್ಷಕರಿಗೂ ಆ ರಾಮಚಂದ್ರ ಪ್ರಭು ಶುಭವನ್ನು ಮತ್ತು ಧರ್ಮದ ಪಥದಲ್ಲಿ ನಡೆಯುವಂತೆ ಮಾಡಲಿ ಅಂತ ಹೇಳಿ ಶ್ರೀರಾಮಚಂದ್ರ ಸ್ವಾಮಿಯ ಬಗ್ಗೆ ಒಂದೆರಡು ಮಾತನ್ನು ಆಡೋದಕ್ಕೆ ಉಪಕ್ರಮಿಸ್ತಾರೆ. ಬಂಧುಗಳೇ, ನೋಡಿ, ಇತ್ತೀಚಿನ ದಿನಗಳಲ್ಲಿ ಶ್ರೀರಾಮಚಂದ್ರನ ಬಗ್ಗೆಯೂ ಅಯೋಧ್ಯಾಪುರಿಯ ಬಗ್ಗೆಯೂ ಸಾಕಷ್ಟು ವಾದ ವಿವಾದಗಳು ಮತ್ತು ದೊಡ್ಡದಾಗಿರ್ತಕ್ಕಂತಹ ಒಂದು ಅದ್ಭುತವಾದ ಶ್ರೀರಾಮಚಂದ್ರನ ಭವ್ಯ ದೇವಸ್ಥಾನದ ಪ್ರತಿಷ್ಠಾಪನೆ ಅಯೋಧ್ಯ ನಗರಿಯಲ್ಲಿ ಆಗಿದೆ ಅಂತಕ್ಕಂಥದ್ದು ಸರ್ವವಿದಿತವೇ ಸರ್. ಶ್ರೀರಾಮಚಂದ್ರನ ಚಾರಿತ್ರಿಕವಾದ ಹಿನ್ನೆಲೆ ಮಹಾಕಾವ್ಯವಾದ ರಾಮಾಯಣದಲ್ಲಿ ಶ್ರೀಮನ್ ವಾಲ್ಮೀಕಿ ಮಹರ್ಷಿಗಳು ಬಹಳ ಸುಸ್ಪಷ್ಟವಾಗಿ ಅದನ್ನು ಬಹಳ ಸರಳವಾಗಿಯೂ ಬಹಳ ಗಹನವಾಗಿಯೂ ಅದರ ಬಗ್ಗೆ ವ್ಯಾಖ್ಯಾನ ಮಾಡಿರ್ತಕ್ಕಂಥದ್ದು ತುಳಸಿದಾಸರು ಇತ್ಯಾದಿ ಮಹಾನ್ ಭಾವರುಗಳು ಸಾಕಷ್ಟು ಬರೆದರು. ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ಶ್ರೀರಾಮಚಂದ್ರನ ಆ ದಿವ್ಯ ಅವತಾರದ ನಿಜವಾದ ತಾತ್ವಿಕವಾದ ಅರ್ಥವೇನು, ರಾಮ ಅಂದರೆ ಏನು, ರಾಮ ಎಂದರೆ ಯಾರು, ಶ್ರೀರಾಮನಿಗೂ ನಮಗೂ ಇರತಕ್ಕಂತಹ ಅವಿನಾಭಾವವಾದ ಒಂದು ಸಂಬಂಧವೇನು, ಅಯೋಧ್ಯಾಪುರಿ ಎಂದರೆ ಏನು, ಅಯೋಧ್ಯಾದಲ್ಲಿಯೇ ಶ್ರೀರಾಮಚಂದ್ರ ದೇವಸ್ಥಾನ ಯಾಕೆ ಮಾಡಬೇಕಾಗಿ ಬಂತು, ಯಾಕೆ ಮಾಡಬೇಕು, ಯಾಕೆ ಮಾಡಿದ್ದು ಸನಾತನ ಧರ್ಮದ ಪರಂಪರೆಯ ಅನುಸಾರವಾಗಿ ಸರಿ ಅನ್ನುವುದರ ಬಗ್ಗೆ ಒಂದೆರಡು ಮಾತನ್ನು ವಿಚಾರ ವಿನಿಮಯವನ್ನು ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಶ್ರೀರಾಮ, ರಾಮಭದ್ರ, ರಾಮಚಂದ್ರ, ಸೀತಾಪತಿ, ಹನುಮತ್ ವರದ, ಈ ಥರ ನಾನಾ ವಿಧವಾದಂತಹ ಸಹಸ್ರನಾಮಗಳಿವೆ ಶ್ರೀರಾಮಚಂದ್ರ ಸ್ವಾಮಿ ಬಗ್ಗೆ. ಅದರ ಬಗ್ಗೆ ಏನು ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಬೇಡ, ಅದೆಲ್ಲ ತಮಗೆ ತಿಳಿದಿರುತ್ತೆ. ಈಗ ಅದನ್ನು ಹೊರತುಪಡಿಸಿ ಇಲ್ಲಿಯವರೆಗೂ ಶ್ರೀರಾಮ ಅಂತಕ್ಕಂತಹ ಆ ಒಂದು ದಿವ್ಯ ನಾಮದ ಮಹಿಮೆಯ ಬಗ್ಗೆ ಮಾತಾಡಿದ್ದು ಅತ್ಯಂತ ಕಡಿಮೆ ನನಗೆ ತಿಳಿದಿರುವ ಹಾಗೆ. ಅದರ ಬಗ್ಗೆ ನಾವು ಮಾತಾಡುವ ಒಂದು ಪ್ರಯತ್ನವನ್ನು ಮಾಡುವ ಒಂದು ಕ್ರಿಯೆಯನ್ನು ಈಗ ಉಪಕ್ರಮಿಸೋಣ. ನೋಡಿ, ಮೊಟ್ಟ ಮೊದಲನೆಯದಾಗಿ ರಾಮಾಯಣ ಅಂತಕ್ಕಂತಹ ಒಂದು ಮಹತ್ ಗ್ರಂಥವು ವಾಲ್ಮೀಕಿ ಮಹರ್ಷಿಗಳ ಮುಖಕಮಲದಿಂದ ಹೊರಬಂದಿದ್ದು ಯಾವಾಗ ಅಂತ ನಾವು ನೋಡಿದಾಗ ಹಿರಿಯರು ಹೇಳ್ತಾರೆ ಅದಕ್ಕೆ ಸಾಕಷ್ಟು ಪುರಾವೆಗಳು ಇದೆ. ಯಾವಾಗ ಅಂದರೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಅವತಾರ ಆಗುವುದಕ್ಕಿಂತ ಮುಂಚೆಯೇ ಅದು ಗ್ರಥಿತವಾಗಿತ್ತು ಅಂತ ಉಲ್ಲೇಖಗಳು ನಮಗೆ ಸಿಗುತ್ತೆ. ಆನಂತರದಲ್ಲಿ ಶ್ರೀರಾಮಚಂದ್ರ ಸ್ವಾಮಿ ಅವತಾರವಾಯಿತು. ಮತ್ಸ್ಯ ಪೂರ್ವ ವರಾಹ ನಾರಸಿಂಹ ವಾಮನಃ ರಾಮೋ ರಾಮೋ ರಾಮ ಕೃಷ್ಣ ಕಲ್ಕಿಹಿ ಅಂತ ಶ್ರೀಮನ್ ಮಹಾವಿಷ್ಣುನ ದಶಾವತಾರಗಳ ಒಂದು ಕಥನವಿದೆ. ಇದು ಶ್ರೀರಾಮ ಅಂತಕ್ಕಂಥದ್ದು ಎರಡನೆಯ ರಾಮ. ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ರಾಮೋ ಅಂತ ಅದು ಪರಶುರಾಮ ಅವತಾರ. ರಾಮೋ ರಾಮ ರಾಮ ಅಂತ ಮೂರು ಸಲ ಹೇಳುದು. ರಾಮೋ ರಾಮ ರಾಮ ಅಂದ್ರೆ ಮೂರನೆಯದು. ಈ 8ನೇ ಅವತಾರ ಇದೆಯಲ್ಲ, ಮೂರನೇ ರಾಮ, ಅದು ಬಲರಾಮ ದೇವರು. ಆಮೇಲೆ ಕೃಷ್ಣ ಅವತಾರ, ಆಮೇಲೆ ಕಲ್ಕಿ ಅವತಾರ, ಇದು ದಶಾವತಾರ. ಇದಕ್ಕೆ ಬೇರೆ ಭೇದಗಳು ಉಂಟು. ಅದರಲ್ಲಿ ಒಂದು ಬುದ್ಧ ಅವತಾರವನ್ನು ಸೇರಿಸ್ತಾರೆ. ಅದಿರಲಿ, ಅದನ್ನು ಪಕ್ಕಕ್ಕೆ ಇಡೋಣ ಸದ್ಯಕ್ಕೆ. ಈ ಶ್ರೀರಾಮಚಂದ್ರನ ಅವತಾರವಾಯಿತು, ರಾಕ್ಷಸರ ಒಂದು ಸಂಹಾರವಾಯಿತು, ಇವೆಲ್ಲ ನಿಮಗೆ ಕಥೆ ತಿಳಿದಿದೆ. ಅದರ ಗೋಜಿಗೆ ನಾನು ಹೋಗೋದಿಲ್ಲ. ನಾವು ಇವತ್ತಿನ ದಿವಸ ತಿಳ್ಕೋಬೇಕಾಗಿರೋದು ಏನು ಅಂತಂದ್ರೆ ಎರಡೇ ವಿಚಾರ. ಒಂದು, ಶ್ರೀರಾಮ ಅಂದ್ರೆ ಏನು, ರಾಮ ಅಂದ್ರೆ ಏನು, ಎರಡು, ಅಯೋಧ್ಯ ಅಂದ್ರೆ ಏನು. ಶ್ರೀರಾಮ ಮಂದಿರ ನಮಗೆ ಏನಕ್ಕೆ ಬೇಕು, ಇಷ್ಟು ಸಾಕು. ರಾಮ ಅಂತಕ್ಕಂತಹ ಪದವು 3 ಅಕ್ಷರಗಳಿಂದ ಉಂಟಾಗಿದೆ. ರಕಾರ, ಆಕಾರ ಮತ್ತು ಮಕಾರ. ಉದ್ಗ್ರಂಥಗಳಲ್ಲಿ ತಿಳಿದವರು ಹೇಳ್ತಾರೆ ರಾ ಅಂತಕ್ಕಂಥದ್ದು ರೇಫಾ ಅಂತ. ರೇಫಾ ಅಂದ್ರೆ ಬೆಂಕಿ, ಅದು ಬೆಂಕಿ. ರಾ ಅಂತಕ್ಕಂಥದ್ದೇ ಬೆಂಕಿ. ಮಾ ಅನ್ನೋದೇನು ಅಂತ ಹೇಳಿ ನಾವು ತಿಳಿದುಕೊಂಡಾಗ, ಮಾ ಅಂತಕ್ಕಂತಹದ್ದಕ್ಕೆ ನಾನಾ ಅರ್ಥಗಳಿದ್ದಾಗ್ಯೂ ಒಂದು ವಿಶೇಷವಾದ ಅರ್ಥ ಇಲ್ಲಿ ನಾವು ವಿನಿಯೋಗಿಸಬೇಕಾಗುತ್ತೆ. ಮಾ ಅಂದರೆ ವಿಷ ಅಂತ, ಸಮಯ ಅಂತ ಎರಡು ಅರ್ಥವನ್ನು ಪರಿಕಲ್ಪನೆ ಮಾಡ್ತಾರೆ. ಪರಿಕಲ್ಪನೆ ಎಲ್ಲ ಶಾಸ್ತ್ರದಲ್ಲಿ ಇದೆ. ಉದ್ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರೆ ವ್ಯಾಕರಣ ಶಾಸ್ತ್ರಜ್ಞರಿಗೆ ತಿಳಿದಿದೆ. ನಾನು ವೈಯಾಕರಣಿ ಅಲ್ಲದೆ ಇದ್ರು ಗುರುವಿನ ಕೃಪೆಯಿಂದ ಅವರು ನನಗೆ ಬೋಧೆ ಮಾಡಿದ್ದು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೆ. ರಾ ಅಂದ ತಕ್ಷಣ ಏನಾಗುತ್ತೆ, ರಾಮ್ ರಾಮ್ ಅಂತ ಜಪವನ್ನು ಮಾಡ್ತಕ್ಕಂಥ ಒಂದು ಪ್ರತೀತಿ. ರಾ ಅಂತಕ್ಕಂತಹ ಈ ಪದ ಇದೆಯಲ್ಲ, ರಾ ಅಂದ ತಕ್ಷಣ ಬೆಂಕಿ ಹುಟ್ಟುತ್ತೆ. ಆ ಬೆಂಕಿ ಏನು ಮಾಡುತ್ತೆ, ಈ ಮಾ ಅಂತಕ್ಕಂತಹ ವಿಷವನ್ನು ಸುಟ್ಟು ಹಾಕುತ್ತೆ. ಆದರೆ ನಮ್ಮಲ್ಲಿ ನಾನಾ ವಿಧವಾದ ವಿಷ ಇರುತ್ತೆ. ಅದು ದೈಹಿಕವಾಗಿರಬಹುದು, ಮಾನಸಿಕವಾಗಿರಬಹುದು, ಬೌದ್ಧಿಕವಾಗಿರಬಹುದು,
ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ತಕ್ಕಂಥದ್ದಾಗಿರ್ಬೋದು, ಸಾಂಸಾರಿಕವಾಗಿರ್ತಕ್ಕಂಥದ್ದು ಪ್ರಮುಖವಾಗಿ. ಆದ್ದರಿಂದ ಇದಕ್ಕೆ ತಾರಕ ಮಂತ್ರ. ತಾರಣೆ ಅಂತಂದ್ರೆ ಜನ್ಮ ಮೃತ್ಯು ಜರೆಯಿಂದ ನಮ್ಮನ್ನು ಉತ್ತಾರಣೆ ಮಾಡತಕ್ಕಂಥದ್ದು ರಾಮನಾಮ. ಅಂದ್ರೆ ಮರುಹುಟ್ಟು ಇಲ್ಲದ ಹಾಗೆ ಮಾಡುವುದು, ನಮಗೆ ವಯಸ್ಸಾಗ್ತಕ್ಕಂಥದ್ದನ್ನ ನಿಲ್ಲಿಸಿ ಬಿಡ್ತಕ್ಕಂಥದ್ದು, ಮತ್ತೆ ನಮಗೆ ಮರಣ ಭಯವನ್ನು ದೂರ ಮಾಡತಕ್ಕಂಥದ್ದು. ಇದಕ್ಕೆ ರಾಮ ಅಂತ ಹೇಳಿ ನಾವು ಕರಿತೀವಿ ಶಾಸ್ತ್ರದಲ್ಲಿ. ಎರಡನೆಯದು ಸಮಯದ ಒಂದು ನಾಶವನ್ನು ಮಾಡುತ್ತೆ. ರಾ ಅಂದ್ರೆ ಬೆಂಕಿ ಅಂತ ಹೇಳಾಯ್ತು. ಈಗ ಮಾ ಅಂದ್ರೆ ಸಮಯ, ಟೈಮ್ ಪರ್ಸೋನಿಫೈಡ್ ಅಥವಾ ಟೈಮ್ ಅಂತ ಇಟ್ಕೊಳ್ಳಿ. ಸಮಯ ಸುಟ್ಟು ಹೋಯ್ತು ಅಂದ್ರೆ ಏನಾಯ್ತು, ನಾವು ಕಾಲಾತೀತರಾಗ್ತೀವಿ, ಮಹಾಕಾಲರಾಗಿ ಹೋಗ್ತೀವಿ. ಆ ಥರದ ಕಾಲಾತೀತತೆ, ದೇಶಾತೀತತೆ, ದೇಹಾತೀತತೆ, ಈ ಥರದ ಒಂದು ಅಮೃತತ್ವದ ಕಡೆಗೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಅತ್ಯುನ್ನತವಾದಂತಹ ಒಂದು ನಾಮ ಅಂತ ಏನಾದರೂ ಇದ್ರೆ ಅದು ಶ್ರೀಮನ್ ರಾಮನಾಮವಾಗಿದೆ. ರಾಮ ಅಂತಕ್ಕಂಥದ್ದು. ಇನ್ನ ಸ್ವಲ್ಪ ಮುಂದೆ ಹೋದರೆ ಯೋಗಶಾಸ್ತ್ರದಲ್ಲಿ ಇನ್ನ ಅದ್ಭುತವಾಗಿ ಕಾಮಧೇನು ತಂತ್ರ ಅಂತಕ್ಕಂಥ ಒಂದು ತಂತ್ರ, ಅದರಲ್ಲಿ ಸಾಕಷ್ಟು ಹೇಳ್ತಾ ಹೋಗ್ತಾರೆ. ಅಂದ್ರೆ ಒಂದೊಂದು ಅಕ್ಷರಕ್ಕೂ ಬಹಳ ದೊಡ್ಡ ಅರ್ಥ ನಮ್ಮ ಸನಾತನ ಧರ್ಮದಲ್ಲಿ, ಸಂಸ್ಕೃತಿಯಲ್ಲಿ. ಮಾ ಅನ್ನೋದೇನು ಹೇಳುತ್ತೆ ಅಂತಂದ್ರೆ, ಮಾ ಅಂತಕ್ಕಂಥದ್ದು ಪರಮ ಕುಂಡಲಿನಿ ಅಂತ ಹೇಳುತ್ತೆ. ಈ ಯೋಗದ ಬಗ್ಗೆ ಸ್ವಲ್ಪ ತಿಳಿದುಕೊಂಡಿರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ. ಒಂದು ಕುಂಡಲಿನಿ ಅಂತ ಒಂದು ಶಕ್ತಿ ಇರುತ್ತೆ, ಸರ್ಪೆಂಟ್ ಫೈರ್ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲ. ನಮ್ಮಲ್ಲಿ 7 ಚಕ್ರಗಳಿರುತ್ತೆ: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞ ಮತ್ತು ಸಹಸ್ರಾರ. ಮೂಲಾಧಾರ ಚಕ್ರ ಇರುತ್ತೆ. ನಮ್ಮ ಬೆನ್ನು ಹುರಿಯ ತಳಭಾಗದಲ್ಲಿ ಒಂದು ಮೂಲಾಧಾರ ಚಕ್ರ ಇರುತ್ತೆ. 4 ದಳದ ಒಂದು ಕಮಲ ಇರುತ್ತೆ. ಅದೊಂದು ಸ್ವಯಂಭೂ ಲಿಂಗ ಇರುತ್ತೆ. ಆ ಲಿಂಗಕ್ಕೆ ಹಾವಿನೋಪಾದಿಯಲ್ಲಿ ಒಂದು ಪರಮಾದ್ಭುತವಾಗಿರ್ತಕ್ಕಂತಹ, ವಿಶ್ವಕ್ಕೆ ಆಧಾರವಾಗಿರ್ತಕ್ಕಂತಹ ಒಂದು ಶಕ್ತಿ, ಅದು 3.5 ಸುತ್ತು ಹಾಕಿಕೊಂಡು ಅಲ್ಲಿ ಕುಳಿತುಕೊಂಡಿರುತ್ತೆ. ಅದು ಎಲ್ಲಿವರೆಗೂ ಅಲ್ಲಿ ಸುತ್ತಿಕೊಂಡು ಮಲಗಿರುತ್ತೆ, ಸುಪ್ತಾವಸ್ಥಾ ಅಂತ ಹೆಸರು. ಅದು ಮಲಗಿದ್ದಾಗ ಏನಾಗುತ್ತೆ, ನಾವು ಈ ಸಂಸಾರದಲ್ಲೇ ಮುಳುಗಿ ತೇಲಿ ಬಿದ್ದು ಎದ್ದು ಸತ್ತು ಮತ್ತೆ ಹುಟ್ಟಿ ಇದನ್ನೇ ಹೀಗೆ ಮುಂದುವರಿತಾ ಇರುತ್ತೆ. ಈ ಒಂದು ಭವಸಾಗರದಲ್ಲಿ ನಾವು ದಡವನ್ನು ಸೇರುವುದಕ್ಕೆ ಆಗುವುದಿಲ್ಲ ಅಂತ ಯೋಗಶಾಸ್ತ್ರಗಳು ಹೇಳುತ್ತೆ. ಈ ಮಾ ಅಂತಕ್ಕಂತಹ ಪರಮ ಕುಂಡಲಿನಿ ಅಂತ ಹೇಳಿ ಕಾಮಧೇನು ತಂತ್ರದ ವಚನವಿದೆ. ಏನು ರಾಮನಾಮ ಕುಂಡಲಿನಿಗೂ ಏನು ಸಂಬಂಧ ಅಂದ್ರೆ, ಯೋಗಶಾಸ್ತ್ರದಲ್ಲಿ ನೀವು ಒಳಹೊಕ್ಕು ನೋಡಿದರೆ, ಸದ್ಗುರುನ ಆಶ್ರಯಿಸಿ ನೋಡಿದರೆ ಏನ್ ಮಾಡುತ್ತೆ ಅಂತಂದ್ರೆ, ಆ ಮಲಗಿರ್ತಕ್ಕಂತಹ ಕುಂಡಲಿನಿ ಎಬ್ಬಿಸ್ಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಶಾಖ ತಗಲಿಸ್ಬೇಕಂತ, ಸ್ವಲ್ಪ ಹೀಟ್ ಅದಕ್ಕೆ ಹಿಂಗೆ ತಟ್ಟಬೇಕು. ಮಲಗಿರೋರು ನೀವು ಹೋಗ್ಬಿಟ್ಟು ಸ್ವಲ್ಪ ಏನಾದರೂ ಕೈಗೋ ಕಾಲ್ಗೋ ಒಂದು ಚುಟಿಕೆ ಇಟ್ಟರೆ ಏನು ಮಾಡ್ತಾರೆ, ಥಟ್ಟಂತ ಎದ್ದು ಕೂತ್ಕೊಂಡ್ಬಿಡ್ತಾರೆ, ಏನಾಯ್ತಪ್ಪ ಅಂತ. ಅದೇ ರೀತಿಯಲ್ಲಿ ನಮ್ಮ ಜನ್ಮ ಜನ್ಮಾಂತರಗಳಿಂದ ಸಂಚಿತವಾಗಿರ್ತಕ್ಕಂತಹ ನಮ್ಮ ಪಾಪ ಶೇಷಗಳಿಂದ ಅದು ಶಿಲೆಯ ಉಪಾದಿಯಲ್ಲಿ ಅದು ಗಟ್ಟಿಯಾಗಿ ಅಲ್ಲಿ ಕುಳಿತುಕೊಂಡು ಅದು ಜನ್ಮ ಜನ್ಮಾಂತರದಿಂದ ಮಲಗಿಬಿಟ್ಟಿದೆ ಮೂಲಾಧಾರದಲ್ಲಿ. ಯಾವುದೋ ಕುಂಡಲಿನಿ ಶಕ್ತಿ. ಈಗ ಕುಂಡಲಿನಿ ಶಕ್ತಿಯನ್ನು ಉತ್ಥಾನ ಮಾಡಬೇಕಲ್ಲ ನಾನು ನೀವು. ಏನು ಮಾಡಬೇಕು ಅಂದ್ರೆ ಬೆಂಕಿ. ಅದಕ್ಕೆ ಬೆಂಕಿ ಹೇಗೆ ಇಡೋದು ಅಂತಂದ್ರೆ, ತಾತ್ವಿಕವಾದ ಬೆಂಕಿ ಬಗ್ಗೆ ಮಾತಾಡ್ತೀನಿ. ಬೆಂಕಿ ಮೇಲೆ ಹೋಗಿ ಕುಳಿತುಕೊಳ್ಳಿ ಅಂತ ಹೇಳಿ ನಾನೇನು ತಾಕೀತು ಮಾಡ್ತಿಲ್ಲ. ಅದು ಈ ನಾನು ಹೇಳ್ತಾ ಇರತಕ್ಕಂತಹ ಈ ಸಂಚಿಕೆಯ ಅಭಿಪ್ರಾಯವೂ ಅಲ್ಲ. ಇದನ್ನು ಸ್ವಲ್ಪ ದಯವಿಟ್ಟು ಮನಗಾಣಬೇಕು ನೀವೆಲ್ಲ. ರಾ ಅಂತಕ್ಕಂಥದ್ದು ಆಗ್ಲೇ ಹೇಳಿದೆ, ರಕಾರಂ ಅಗ್ನಿ ಬೀಜಂಚ ಅಂತ ಅದೇ ಕಾಮಧೇನು ತಂತ್ರವೇ ಹೇಳುತ್ತೆ. ರಾ ಅಂದ್ರೆ ಬೆಂಕಿ ಅಂತ. ರಾಮ 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 ಅಂತಕ್ಕಂತಹ ಬಹಳ ವಿಶ್ವಾಸದಿಂದಲೂ ಭಕ್ತಿಯಿಂದಲೂ ಯಾರು ಜಪವನ್ನು ಬಹಳ ಒಂದು ಆರ್ದ್ರ ಮನೋಭಾವದಿಂದ ಶರಣಾಗತರಾಗಿ ಜಪವನ್ನು ಮಾಡ್ತಾರೋ ಅವಾಗ ಏನಾಗುತ್ತೆ ಅಂತಂದ್ರೆ, ರಕಾರದ ರೇಫದ ಉಚ್ಚಾರಣೆಯಿಂದ ಏನಾಗುತ್ತೆ, ಆ ಕುಂಡಲಿನಿ ಮೂಲಾಧಾರದಲ್ಲಿ ಎಲ್ಲಿ ಮಲಗಿಬಿಟ್ಟಿದ್ದಾಳೋ ಜಗನ್ಮಾತೆ, ಆ ಕುಂಡಲಿನಿಗೆ ಏನಾಗುತ್ತೆ, ಒಂದು ಸ್ವಲ್ಪ ಶಾಖ ತಗಲಿ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಅದು ಉತ್ಥಾನವಾಗುತ್ತೆ, ಹೇಳುತ್ತೆ ಅಂತ. ಇದಕ್ಕೆ ಕುಂಡಲಿನಿ ಉತ್ಥಾನ ಅಂತ ಹೆಸರು. ಕುಂಡಲಿನಿ ಉತ್ಥಾನ ಆಯಿತು ಅಂತಂದ್ರೆ ನೀವು ಇನ್ನು ಜನ್ಮದಲ್ಲಿ ನೀವು ಮಾಡಬೇಕಾದ್ದು ಪಡಿಬೇಕಾದ್ದು ಏನೂ ಇಲ್ಲ ಯೋಗಶಾಸ್ತ್ರದ ಪ್ರಕಾರವಾಗಿ. ಅದು ತಂತಾನೆ ಆ 7 ಚಕ್ರಗಳನ್ನು ಭೇದಿಸಿಕೊಂಡು ಪರಮಪದದಲ್ಲಿ ಐಕ್ಯವಾಗುತ್ತೆ. ಐಕ್ಯವಾಯಿತು ಅಂದ್ರೆ ನೀವು ಮೋಕ್ಷ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾಗಿ ಹೋಗ್ತೀವಿ.